ಹೊಸ ಪ್ರಾಡಕ್ಟ್, ಹೊಸ ವಿಡಿಯೋ, ಹೊಸ ರೆಸಿಪಿ. ಒಂದು ಬಾಣಲೆಯಲ್ಲಿ ತುಪ್ಪ ಅಥವಾ ಎಣ್ಣೆ ಅಥವಾ ಎರಡನ್ನ ಮಿಕ್ಸ್ ಮಾಡಿ ತಗೊಳ್ಳಿ. ಒಂದ್ ಸ್ವಲ್ಪ ಕರಿಬೇವಿನ ಎಲೆ ಹಾಕಿ ಅದನ್ನ ಫ್ರೈ ಮಾಡ್ಕೊಳ್ಳಿ. ಒಂದ್ ಸೌಟ್ ಮಾತ್ರ ತಗೊಳ್ಳಿ, ನಂತರ ಅಂತೂ ಉದಾಸೀನ ಮಾಡಬೇಡಿ. ಇದಕ್ಕೆ 2 ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. 1 ಅಥವಾ 2 ಈರುಳ್ಳಿ ಕೂಡ ತಗೊಳ್ಬಹುದು. ಒಂದೆರಡು ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕೊಳ್ಬಹುದು. ಜೀವನಂ ಮಸಾಲ ಯಾವಾಗ್ಲೂ ಮೀಡಿಯಂ ಸ್ಪೈಸ್ ಇದ್ದೇ ಆಗಿರ್ತದೆ. ಸೊ ಆರಾಮಾಗಿ ಒಂದೆರಡು ಹಸಿಮೆಣಸಿನಕಾಯಿ ಹಾಕಿದ್ರೆ ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು ಟೊಮ್ಯಾಟೊವನ್ನ ಕಟ್ ಮಾಡಿ ಹಾಕೊಂಡಿದ್ದೇನೆ. ಒಂದು ಟೊಮ್ಯಾಟೊ ಆರಾಮಾಗಿ ಸಾಲ್ತದೆ. ನಾನು 1 ಕೆಜಿ ಚಿಕನ್ ಅನ್ನ ಕುಕ್ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದು ಸಾಫ್ಟ್ ಆಗುವವರೆಗೆ ವೇಟ್ ಮಾಡಬೇಕು. ಟೊಮ್ಯಾಟೊ ಸಾಫ್ಟ್ ಆದ್ಮೇಲೆ ಇದಕ್ಕೆ ಚೆನ್ನಾಗಿ ತೊಳೆದಿರುವಂತಹ ಚಿಕನ್ ಅನ್ನ ನಾವು ಹಾಕ್ಬೇಕು. 1 ಕೆಜಿ ಚಿಕನ್ನಿಗೆ ನಾನು 1 ಪ್ಯಾಕ್ ಮಸಾಲವನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಅರಶಿನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಕುಕ್ ಆಗುವವರೆಗೆ ನಾವು ವೇಟ್ ಮಾಡ್ಬೇಕಾಗ್ತದೆ. ಚಿಕನ್ ಕುಕ್ ಮಾಡುವಾಗ ನಾನು ಯಾವುದೇ ಎಕ್ಸ್ಟ್ರಾ ನೀರನ್ನ ಹಾಕೋದಿಲ್ಲ. ಚಿಕನ್ ಆರಾಮಾಗಿ ನೀರ್ ಬಿಡ್ತದೆ. ಅದರಲ್ಲೇ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಕುಕ್ ಮಾಡಿದ್ರೆ ಚಿಕನ್ ಕುಕ್ ಆಗ್ತದೆ. ಇನ್ನು ಪ್ಯಾರಲಲ್ ಆಗಿ ನಾನು ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಬೇಕು. ನಾನಿವತ್ತು ಮಸಾಲೆ ಜೊತೆಗೆ ಹಾಕ್ತಾ ಇರೋದು ತೆಂಗಿನಕಾಯಿ. 1.5 ಕಪ್ ಆಗುವಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ. ಅದನ್ನೊಂದು ಬಾಣಲೆಯಲ್ಲಿ ಹಾಕಿ ಒಂದ್ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ತಾ ಇದ್ದೇನೆ. ರೋಸ್ಟ್ ಮಾಡಿದ್ರೆ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದ್ಮೇಲೆ ನಾನು ಅದರ ಜೊತೆಗೆ ಯೂಸ್ ಮಾಡ್ತಿರೋದು 1 ಪ್ಯಾಕ್ ಮಸಾಲೆ ಅಂತ ಹೇಳಿದ್ನಲ್ವಾ, ಅದು 30 ಗ್ರಾಮ್ ಅಷ್ಟು ಇರುತ್ತದೆ. ಅದನ್ನ ಯೂಸ್ ಮಾಡ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಜೀವನಂ ಮಸಾಲ, ಅದರ ಜೊತೆಗೆ ರೋಸ್ಟ್ ಮಾಡಿರುವಂತಹ ತೆಂಗಿನಕಾಯಿ ತುರಿ, ಹಾಗೆ ಶುಂಠಿ ಬೆಳ್ಳುಳ್ಳಿಯನ್ನ ಕೂಡ ನಾನು ಇಲ್ಲೇ ಆಡ್ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ಸಪರೇಟ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಅದನ್ನ ಕೂಡ ಹಾಕೊಳ್ಬಹುದು. ನಾನಿವತ್ತು ಕ್ವಿಕ್ ಅಂಡ್ ಸಿಂಪಲ್ ಆಗಿ ಈ ಒಂದು ರೆಸಿಪಿನ ತೋರಿಸ್ತಿರೋದ್ರಿಂದ ಎಲ್ಲವನ್ನ ಒಟ್ಟಿಗೆ ಗ್ರೈಂಡ್ ಮಾಡ್ತಾ ಇದ್ದೇನೆ, ಸ್ವಲ್ಪ ನೀರ್ ಹಾಕಿ. ಇಲ್ಲಿ ಚಿಕನ್ ಕೂಡ 70% ಕುಕ್ ಆಗಿದೆ. ಇವಾಗ ನಾನು ಗ್ರೈಂಡ್ ಮಾಡಿರುವಂತಹ ಮಸಾಲದಲ್ಲಿ 1-2 ಸ್ಪೂನ್ ಆಗುವಷ್ಟು ಮಸಾಲೆವನ್ನ ಚಿಕನ್ನಿಗೆ ಹಾಕಿ ಮತ್ತೆ ಒಂದು 90% ವರೆಗೆ ಕುಕ್ ಮಾಡ್ಕೊಳ್ತೇನೆ. ಚಿಕನ್ ಸ್ವಲ್ಪ ಕುಕ್ ಆಗೋದಕ್ಕಿರುವಾಗ ಬಾಕಿ ಉಳಿದಿರುವಂತಹ ಎಲ್ಲ ಮಸಾಲೆ ಹಾಕಿ ಬೇಕಾದಷ್ಟು ನೀರ್ ಹಾಕಿ ನಾವು ಬೇಕಾದ್ರೆ ಉಪ್ಪು ಏನಾದ್ರೂ ಇದ್ರೆ ಅದನ್ನ ಅಡ್ಜಸ್ಟ್ ಮಾಡಿ ಚೆನ್ನಾಗಿ ಕುಕ್ ಮಾಡ್ಕೊಂಡ್ರೆ ಟೇಸ್ಟಿ ಆದಂತಹ ಒಂದು ರೆಸಿಪಿ ರೆಡಿ ಆಗ್ತದೆ. ಹಾಗೆ ಇದೇ ಮಸಾಲ ಯೂಸ್ ಮಾಡಿ ಚಿಕನ್ ಗ್ರೇವಿ, ಕರಿ, ಸಾರು, ಗಸಿ ಏನ್ ಬೇಕಾದ್ರೂ ನಾವು ಮಾಡಬಹುದು. ನಾವು ಅದಕ್ಕೆ ಹಾಕುವಂತಹ ಈರುಳ್ಳಿ, ತೆಂಗಿನಕಾಯಿ ತುರಿ ಅಥವಾ ಟೊಮ್ಯಾಟೊ ಅಥವಾ ಕ್ಯಾಶ್ಯೂ ನಟ್ ಇದನ್ನೆಲ್ಲ ಮ್ಯಾನೇಜ್ ಮಾಡಿದ್ರೆ ಆಯ್ತು. ಇನ್ನು ಕೋಳಿ ಸಾರ್ ನಾನು ಹೇಳ್ತೇನೆ, ರೊಟ್ಟಿಗೆ ಮಾಡೋದಾದ್ರೆ ಹೇಗ್ ಮಾಡ್ತೇವೆ, ನಾವು ಸ್ವಲ್ಪ ತೆಂಗಿನಕಾಯಿಯನ್ನ ತಗೊಂಡು ಈ ಮಸಾಲೆ ಜೊತೆಗೆ ಗ್ರೈಂಡ್ ಮಾಡ್ಕೊಂಡು ಹಾಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗ್ ಬೇಕು ಹಾಗೆ ಹಾಕೊಳ್ಬಹುದು. ಅದಾದ್ಮೇಲೆ ಒಂದು ತೆಂಗಿನಕಾಯಿ ಹಾಲನ್ನ ತೆಗೆದು ಲಾಸ್ಟಿಗೆ ಹಾಕಿದ್ರಾಯ್ತು, ಸಾರ್ ರೆಡಿ ಆಗ್ತದೆ. ಇನ್ನು ಗಸಿ ಮಾಡೋದಾದ್ರೆ ಈರುಳ್ಳಿಯನ್ನ ಸ್ವಲ್ಪ ಫ್ರೈ ಮಾಡಿ ಈ ಮಸಾಲೆ ಜೊತೆಗೆ ಗ್ರೈಂಡ್ ಮಾಡಿದ್ರೆ ಆಯ್ತು. ಕೆಳಗಡೆ ಕೊಟ್ಟಿರುವಂತಹ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಮಸಾಲೆ ಪೌಡರ್ ಸಿಗುವಂತಹ ಅಂಗಡಿ ಡೀಟೇಲ್ಸ್ ಅನ್ನು ನಾನು ನಿಮ್ಗೆ ಶೇರ್ ಮಾಡ್ತೇನೆ. ಥ್ಯಾಂಕ್ ಯು.